ನಮಸ್ಕಾರ ಸಹೋದರರೇ. ಇವತ್ತು ವರ್ಲ್ಡ್ ಫೋಟೋಗ್ರಫಿ ಡೇ ಅಂತ ಕರಿತೀವಿ. ಈ ವರ್ಲ್ಡ್ ಫೋಟೋಗ್ರಫಿ ಡೇ ಬರೋಕ್ಕೆ ಮುಖ್ಯ ಕಾರಣ ಫ್ರೆಂಚ್ ಸರ್ಕಾರ. 1839ರಲ್ಲಿ ಫ್ರೆಂಚ್ ಸರ್ಕಾರ ಒಂದು ಹೊಸ ಆವಿಷ್ಕಾರವನ್ನು ಮುಂದಿಡುತ್ತೆ. ಅದು ಲೂಯಿಸ್ ಡೆಗ್ಯೂರೆ ಎನ್ನುವರು ಕಂಡುಹಿಡಿದಂತಹ ಒಂದು ಆವಿಷ್ಕಾರವನ್ನು ಈ ಫೆಬ್ರವರಿ 19, 1839ರಲ್ಲಿ ಮಾಡಿದ್ರಿಂದ ಇವತ್ತನ್ನು ನಾವು ವರ್ಲ್ಡ್ ಫೋಟೋಗ್ರಫಿ ಡೇ ಅಂತೇಳಿ ಕರಿತೀವಿ. ಈ ಫೋಟೋಗ್ರಫಿಯಲ್ಲಿ ತುಂಬ ಪಾಸಿಟಿವ್ನೆಸ್ಸು ಇದೆ, ತುಂಬ ಮನಸ್ಸಿಗೆ ಹತ್ತಿರವಾದದ್ದು ಇದೆ. ಯಾಕಂದರೆ ಕೆಲವೊಂದು ಫೋಟೋಗಳನ್ನೆಲ್ಲ ಎಷ್ಟೋ ವರ್ಷಗಳ ನಂತರ ನೋಡಿದಾಗ ನಿಮ್ಮ ನೆನಪುಗಳು ನಿಮಗೆ ಬಹಳ ಸಂತೋಷವನ್ನು ಕೊಡುತ್ತೆ. ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ಕುಟುಂಬ ಸದಸ್ಯರು, ಹಳೆ ಫೋಟೋಸ್ಗಳು, ಮದುವೆಗಳ ಫೋಟೋಗಳು ಇಂಥದ್ದೆಲ್ಲ ನೋಡಿದಾಗ, ಅಥವಾ ನೀವು ಚಿಕ್ಕಂದಿನಲ್ಲಿ ಶಾಲೆಗೆ ಹೋಗುವಂಥ ಫೋಟೋಗಳು, ಈ ಫೋಟೋಗ್ರಫಿಗಳು ಕೆಲವೊಮ್ಮೆ ತುಂಬ ಪಾಸಿಟಿವ್ ಥಿಂಕಿಂಗ್ ನಿಮಗೆ ತಂದೆ ಕೊಡುತ್ತೆ, ತುಂಬ ಖುಷಿಗಳನ್ನು ತಂದು ಕೊಡುತ್ತೆ. ಕೆಲವೊಬ್ಬರ ಫೋಟೋ ನೋಡಿದಾಗ ನಿಮಗೆ ಬಹಳ ಖುಷಿ ಹೆಂಗೆ ತಂದು ಕೊಡುತ್ತೆ ಅಂತದ್ದು ಹೇಳಲು ಬಹಳ ಕಷ್ಟ. ಅತ್ಯಂತ ಅಮೂಲ್ಯವಾದಂತಹ ಸಂದರ್ಭಗಳನ್ನು ಫೋಟೋಗ್ರಫಿ ನಿಮಗೆ ಇವತ್ತು ತಂದು ಕೊಡ್ತಾ ಇದೆ. ಇದು ಫೋಟೋಗ್ರಫಿಯ ದಿನ ಆಗಿದ್ದರಿಂದ ಅದರ ಪಾಸಿಟಿವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಪ್ರತಿಯೊಂದು ಆವಿಷ್ಕಾರಗಳಿಗೂ ಅದಕ್ಕೆ ಪಾಸಿಟಿವ್ ಹಾಗೂ ನೆಗೆಟಿವ್ ಥರದಂತಹ ಒಂದು ಇದಿದೆ, ಏನು ಎಫೆಕ್ಟ್ಸ್ ಇದೆ ಅಂತ ಹೇಳ್ಬೋದು. ಹಿಂಗೆ ನೋಡಿದಾಗ ಫೋಟೋಗ್ರಫಿಯಿಂದ ಸಿನಿಮಾಟೋಗ್ರಫಿಗೆ ಬಂದಂತಹ ಒಂದು ದೊಡ್ಡ ಖ್ಯಾತ ಸಿನಿಮಾಟೋಗ್ರಾಫರ್ ಅಂದರೆ ರೋಜರ್ ಡಿಕ್ಕಿನ್ಸ್ ಅಂತ. ಈ ರೋಜರ್ ಡಿಕ್ಕಿನ್ಸ್ ಒಂದು ಅವಾರ್ಡನ್ನು ಪಡೆದಾಗ ಅವನನ್ನು ಇಂಟರ್ವ್ಯೂ ಮಾಡ್ತಾಳೆ ಒಬ್ಬಳು ಹುಡುಗಿ. ಆವಾಗ ಅವ್ರಿಗೆ ಕೇಳ್ತಾರೆ, ಡಿಕ್ಕಿನ್ಸನ್ ಸರ್, ನಿಮಗೆ ಜೀವನದಲ್ಲಿ ಅತ್ಯಂತ ಮರೆಯಲಾಗದಂತಹ ಘಟನೆ ಅಥವಾ ನಿಮ್ಮ ಟರ್ನಿಂಗ್ ಪಾಯಿಂಟ್ ಆಫ್ ಲೈಫ್ ಯಾವುದಾಗಿರ್ಬೋದು ಅಂತ. ಡಿಕ್ಕಿನ್ಸನ್ ಹೇಳ್ತಾರೆ, ನಾನು ಫಸ್ಟಿಗೆ ನಮ್ಮ ಹಳ್ಳಿಯಲ್ಲಿ, ನಮ್ಮ ಊರಲ್ಲಿ ಈ ಫೋಟೋಗ್ರಫಿದೊಂದು ಅಂಗಡಿ ಓಪನ್ ಮಾಡಿದೆ. ಯಾರೂ ಬರ್ತಾ ಇರಲಿಲ್ಲ, ನನಗೆ ತುಂಬ ಕಷ್ಟ ಆಗ್ತಿತ್ತು. ಯಾಕಂದರೆ ಕಷ್ಟಪಟ್ಟು ಮಾಡಿದಂತಹ ಒಂದು ಅಂಗಡಿ, ಯಾರೂ ಬರ್ತಾ ಇಲ್ಲ. ಅದು ನನ್ನ ಬಹಳ ಇಷ್ಟಪಟ್ಟಂತಹ ಒಂದು ಕಸುಬು ಕೆಲಸ ಆಗಿತ್ತು. ಆದ್ದರಿಂದ ನಾನೇನು ಮಾಡಿದೆ, ಒಂದು ಬೋರ್ಡನ್ನು ಇಟ್ಕೊಂಡೆ. ಅಂಗಡಿ ಮುಂದೆ ಒಂದು ಬೋರ್ಡ್ ಹಾಕಿದ್ದೆ. ತುಂಬ ದಿನಗಳ ನಂತರ, ಒಂದೊಂದೂವರೆ ತಿಂಗಳಾದಾಗ ನಾನು ಬೋರ್ಡ್ ಇಟ್ಕೊಂಡೆ. ಯಾಕಂದರೆ ನನಗೆ ಯಾವುದೇ ರೀತಿಯ ಒಂದು ನಯ ಪೈಸೆ ಬರ್ತಿರಲಿಲ್ಲ ಅಂತ ಡಿಕ್ಕಿನ್ಸನ್ ಹೇಳ್ತಾರೆ. ಆ ಬೋರ್ಡಲ್ಲಿ ಏನು ಬರೆದಿದ್ದೀರಿ ಅಂತ ಹುಡುಗಿ ಕೇಳ್ತಾರೆ. ಆ ಬೋರ್ಡಲ್ಲಿ ಏನು ಬರೆದಿದ್ದೆ ಅಂತ ಹೇಳಿದ್ರೆ, ನೀವು ನಿಮ್ಮನ್ನು ನ್ಯಾಚುರಲ್ ಆಗಿಯೇ ಕಾಣಬೇಕು, ನೀವು ಹೆಂಗಿದ್ದೀರಾ ಅದೇ ರೀತಿ ಸ್ಪಷ್ಟವಾಗಿರುವಂತಹ ಫೋಟೋ ಬೇಕಿದ್ರೆ $2 ಅಲ್ಲ, ಅವರಲ್ಲಿ ರೂಪಾಯಿ ಇಲ್ಲ, ಡಾಲರ್ ಅಲ್ವಾ, $2 ಅಂತ ಬೋರ್ಡ್ ಹಾಕಿದೆ. ಅದೇ ರೀತಿ ಇನ್ನೊಂದು ಪಾಯಿಂಟ್ ಕೆಳಗಡೆ ಬರೆದೆ. ಅದೇನಂತ ಹೇಳಿದ್ರೆ, ನಿಮ್ಮನ್ನು ಎಲ್ಲರೂ ಅಟ್ರಾಕ್ಟ್ ಆಗುವಂಗೆ, ನಿಮ್ಮನ್ನು ಕಂಡಾಗ ಅಟ್ರಾಕ್ಟ್ ಆಗಬೇಕು, ನೀವು ಏನಿದ್ದೀರೋ ಅದಕ್ಕಿಂತ ಬಹಳ ಚೆನ್ನಾಗಿ ಕಾಣಬೇಕು, ನಿಮ್ಮ ಮುಖದಲ್ಲಿ ಬಹಳ ಮಹತ್ವವಾಗಿ ಕಾಣಿರಬೇಕು, ಬಹಳ ಸೌಂದರ್ಯ, ಬಹಳ ಅಟ್ರಾಕ್ಷನ್ಸ್ ಎಲ್ಲ ಕಾಣುವಂಗೆ ನಿಮ್ಮನ್ನು ಕಂಡಾಗ ಪ್ರತಿಯೊಬ್ಬ ಮನುಷ್ಯನು ಕೂಡ ಅಟ್ರಾಕ್ಟ್ ಆಗುವಂತಹ ಫೋಟೋವನ್ನು ಕೂಡ ನಾನು ಮಾಡಿಕೊಡ್ತೀನಿ, ಆದರೆ ಅದಕ್ಕೆ $5 ಅಂತ. ಹುಡುಗಿ ಪುನಃ ಕೇಳ್ತಾಳೆ, ಸರ್ ಇದರಲ್ಲಿ ನಿಮಗೆ ಏನು ಟರ್ನಿಂಗ್ ಪಾಯಿಂಟ್ ಆಯಿತು, ಏನು ನೀವು ಕಲ್ತ್ರಿ, ನೀವು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀರ ಲೈಫ್ ಇದು, ಏನಾಯಿತು, $2 ಜಾಸ್ತಿ ಬಂದ್ರ ಅಥವಾ $5 ಜಾಸ್ತಿ ಬಂದ್ರ ಅಂತ. ಡಿಕ್ಕಿನ್ಸನ್ ಹೇಳ್ತಾರೆ, ಬಂದಿದ್ದು ಯಾರು $2 ಯಾರು ಬಂದಿಲ್ಲ, ಎಲ್ಲರೂ $5 ಬಂದರು ನನ್ನ ಹತ್ರ ಅಂತ. ಸೊ ಈ $5 ನಾನು ಏನು ಕಲಿತೆ ಅಂತ ಹೇಳಿದ್ರೆ, ಫೋಟೋಗ್ರಫಿ ಇನ್ನೊಬ್ಬರನ್ನ ಅಟ್ರಾಕ್ಟ್ ಮಾಡುವಂಗೆ ಮಾಡಬೇಕು, ಅವರಲ್ಲಿ ಇಲ್ಲದ್ದನ್ನು ಕಾಣುವಂಥದ್ದನ್ನು ನಾವು ಫೋಟೋಗ್ರಫಿಯಲ್ಲಿ ತೋರಿಸ್ಬೇಕು. ಇದರಲ್ಲಿ ಇಂಪ್ರೂವೈಸೇಷನ್ ಮಾಡ್ತಾ 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 ನಾನು ದೊಡ್ಡ ಇಂಡಸ್ಟ್ರಿಯಲ್ಲಿ ಸೇರಿಕೊಂಡೆ. ಆ ಇಂಡಸ್ಟ್ರಿ ಹೆಸರು ಸಿನಿಮಾಟೋಗ್ರಫಿ. ಸಿನಿಮಾದಲ್ಲಿ ಸೇರಿಬಿಟ್ಟು ನಾನು ಇದನ್ನೇ ಮಾಡಿದ್ದು. ಒಂದು ಚಲನಚಿತ್ರದಲ್ಲಿ ಯಾವುದೇ ಒಂದು ವಸ್ತುವನ್ನು ಕಂಡಾಗ, ಅದು ಮನುಷ್ಯನಾಗಿರ್ಬೋದು, ಗಿಡ ಆಗಿರ್ಬೋದು, ಹೂವು ಆಗಿರ್ಬೋದು, ಏನೇ ಆಗಿರ್ಬೋದು, ಆ ಕುಳಿತುಕೊಂಡ ಮನುಷ್ಯನಿಗೆ ಅದು ಅಟ್ರಾಕ್ಷನ್ ಆಗಬೇಕು. ಎಷ್ಟು ಅಟ್ರಾಕ್ಷನ್ ಆಗುತ್ತೆ ಅಷ್ಟು ಅಟ್ರಾಕ್ಟಿವ್ ಆಗಿ ಕಾಣಬೇಕು. ಒಬ್ಬ ಹೀರೋ ದುಃಖವನ್ನು ಕೊಡ್ತಿದ್ರೆ ಆ ದುಃಖದ ಪರಿಣಾಮವನ್ನು ಆ ವೀಕ್ಷಕನಲ್ಲಿ ಕಾಣಬೇಕು. ಆ ರೀತಿ ಅದನ್ನು ನಾವು ಮಹತ್ವವನ್ನು ತರಬೇಕು ಅದರಲ್ಲಿ. ಆದ್ದರಿಂದ ನಾವು ಈ ಒಂದು ಫೋಟೋಗ್ರಫಿ ಡೇಯಲ್ಲಿ ಪಾಸಿಟಿವ್ ಹಾಗೂ ನೆಗೆಟಿವ್ ಅನ್ನು ನಾವು ಥಿಂಕ್ ಮಾಡ್ಬೋದು. ಈಗ ನೋಡ್ತಾ ಇರುವಂಥ ಎಲ್ಲರೂ ಕೂಡ ನನ್ನಂಥ ಒಬ್ಬರು ಸಾಮಾನ್ಯ ಮನುಷ್ಯರಾಗಿದ್ದರಿಂದ ನೀವು ಪಾಸಿಟಿವನ್ನೇ ನೋಡ್ತೀರಾ. ಯಾಕೆಂದರೆ ನಿಮ್ಮ ಮನೆಯಲ್ಲಿರುವ ಆಲ್ಬಮ್ಗಳು, ಇದರಲ್ಲಿ ಫೋಟೋಗ್ರಫಿಯಲ್ಲೆಲ್ಲ ನಿಮ್ಮ ತುಂಬ ತುಂಬ ಒಳ್ಳೊಳ್ಳೆ ನೆನಪುಗಳು ಹತ್ರ ಬರ್ತಾ ಇರುತ್ತೆ. ಆದ್ದರಿಂದ ಈ ಫೋಟೋಗ್ರಫಿಯ ದಿನ ನಿಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ಒಳ್ಳೆಯ ಕ್ಷಣಗಳು ನಿಮ್ಮ ಫೋಟೋಗಳಲ್ಲಿ ಇರಲಿ, ಅದು ನಿಮಗೆ ತುಂಬ ಖುಷಿ ತಂದುಕೊಡ್ಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.